ಸಂಡೇ ಐತಿ ಇವತ್ತ. ಯಾವ ಮಷಿನ್ ಬಕ್ರ ಇಕ್ರ ಸಿಗ್ತಾವ ನೋಡ್ಬೇಕು. ಇವತ್ತು ಮಷಿನ್ ಒಂದರ ಸೇಲ್ ಮಾಡ್ಬೇಕು. ಸುಮ್ ಖಾಲಿ ಕೂತೇವಿ ಇವತ್ತ. ನೋಡ್ಬೇಕು ಇವತ್ತು ಯಾವ್ರ ಸಿಗ್ತಾವೇನ. ಯಾರದಾರ ಯಾವ್ರ ಸಿಗ್ಬೇಕು ಇವತ್ತು. ಯಾರು ನೋಡತ್ತಾರಲ್ಲಿ. ಹಾ ಹೇಳ್ರಿ ಅಣ್ಣ. ಏನ್ ನೋಡತ್ರಿ? ಮಷೀನ್ ಅಲ್ಲಿ ಮುಂದ್ ಐತಿರೋ ಅಲ್ಲಿ ಆಫೀಸ್ ಐತಿ ಮುಂದ ಮಷೀನ್ ಅದಾವ್ರಿ. ಯಾವ ಮಷೀನ್ ಬೇಕ್ರಿ ನಿಮಗ? ರಾಶಿ ಮಿಷನ್ ಬೇಕಾಗಿತ್ರಿ. ಏನೇನ್ ಮಾಡ್ಬೇಕ್ರಿ ರಾಶಿ? ನಮಗ ಜೋಳ, ತೊಗರಿ, ಹಾ ರೀ, ಸಜ್ಜಿ, ಕಲ್ಲಿ, ಗೊಂಜಾಳ ಅದು ಮಾಡಿದ್ರಿ. ಐತ್ರಿ ನಮ್ ಪರಿಚಯದವ್ರು ಐತಿ. ನಾ ತೋರಿಸ್ತೇನೆ ನಿಮಗ. ನೋಡ್ರಿ ಅದ ನೋಡ್ರಿ ಬರ್ರಿ ಅಲ್ಲಿ. ಮಷೀನ್ ಅಂತೂ ಚಲೋ ಬರ್ತೈತ್ರಿ. ನೋಡ್ರಿ ಒಂದ್ಸಲ ನೀವು. ಈ ಎಲ್ಲಾ ಕಡೆ ನಮ್ ಕಡೆನು 2-3 ಮಷೀನ್ ಅದಾವ್ರಿ. ಬರ್ರಿ ಹೋಗು ಹಂಗೆ. 2-3 ಮಷೀನ್ ಅದಾವ್ರಿ ನಮ್ ಕಡೆ ಅಂತೂ. ನೋಡ್ರಿ ನಿಮ್ಗೂ ಚಲೋ ಅನಿಸಿದ್ರ ನಾ ಮಾತಾಡ್ತೇನ್ರಿ. ಒಂದ್ ರೇಟ್ ಆಗಿ ಬಗೆಹರಿಸುಮು. ತೋರಿಸ್ತೇನ್ರಿ ನಿಮ್ಗೂ ತೋರಿಸ್ತೀನಿ. ಹಾ ಚಲೋ ಅದಾವ್ರಿ. ಚಲೋ ಇರುತ್ತೆ. ಏನೈತಿ ನಿಮ್ಗೂ ತೋರ್ಸದಂಗ ಆತೈತಿ. ಬರ್ರಿ ಹೋಗು ಮತ್. ನಮಸ್ಕಾರ 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 ನಮಸ್ಕಾರ. ಬರ್ಲ ಇವ್ರು ಬಂದಾರ್ರಿ. ಬೇಕಾಗಿತ್ರಿ ಮಲಕ್ರಿ ಇವ್ರಿಗೆ. ಯಾವ್ದು ನೋಡ್ತಾರ್ರಿ ಚಲೋ ಯಾವ್ದು ಮಷೀನ್ ಬೇಕಾಗಿತ್ತ ಅನ್ನತಾರ. ಯಾವ್ರಿ? ನಮ್ಗೆ ಕೊಪ್ಪಳ ಸೈಡ್. ಯಾವ್ದು ಬೇಕಾಗಿತ್ರಿ? ನಮ್ಗೆ ದೊಡ್ಡ ಮಿಷನ್ ಬೇಕಾಗಿತ್ರಿ. ಏನ್ ಮೆಷಿನ್ ತೋರಿಸ್ತೇನ್ರಿ ನಾನು ಅವ್ರಿಗೆ. ಯಾವ್ದು ಬೇಕ 45 HP ಅದಾವ್ರಿ ನಮ್ ಕಡೆ. ಮತ್ತ ಇವ್ನು ಅದಾವ್ರಿ. ಅದನ್ನ ನಿಮ್ ಜೋಡಿ ಮಾತಾಡಿ ನೋಡ್ರಿ. ಈಗ ನಾನ್ ನಿಮ್ಗೆ ಹೇಳ್ಬೇಕಂದ್ರೆ ನಮ್ಮಲ್ಲಿ ಕಂಪನಿ ಮಷಿನ್ ಬರ್ತಾವ್ರಿ. ಒಂದು ಸೂಪರ್ ಸ್ಟ್ಯಾಂಡರ್ಡ್ ಅಂತ ಹೇಳ್ಬರ್ತ್ರಿ, ಒಂದು ಬಲವೀರ್ ಅಂತ ಹೇಳಿ ಬರುತ್ತೆ, ಮತ್ತೊಂದು ಇನ್ನೊಂದು ಇದು ಯಾವ್ದ್ರಿ ಸೂಪರ್ ಸ್ಟ್ಯಾಂಡರ್ಡ್ ಒಳಗ ಬರ್ತೈತಿ. ನೀವು 3 ಮಷಿನ್ ಬರ್ತಾವ್ರಿ. 3 ಮಷಿನ್ ಒಳಗ ನೀವು ವಿಶ್ವಕರ್ಮ ಅಂತ ಬರ್ತೈತ್ರಿ. ಮತ್ತೊಂದು ವಿಶ್ವಕರ್ಮ ಅಂತಂದ್ರ ಅದು ಕೊಂಬೋ ಒಳಗ್ ಬರ್ತೈತ್ರಿ. ಇವ್ರು ತೋರಿಸ್ತಾರೆ ನಿಮ್ಗೆ. ಅವ್ರಿಗೆ ಗೊತ್ತೈತ್ರಲ್ಲ, ಅವ್ರು ತೋರಿಸ್ತಾರ. ಬೇಕಾದ್ರೆ ನಮ್ ಹುಡುಗನು ಇರ್ತಾನ್ರಿ ಇಲ್ಲಿ, ತೋರಿಸ್ತಾನೆ ನಿಮ್ಗೆ. ಮಷಿನ್ ಅದಾವ್ರಿ. ಆಮ್ಯಾಗ ಒಂದು ಬಲವೀರ್ ಅಂತ ಬರ್ತೈತ್ರಿ, ಒಂದು ವಿಶ್ವಕರ್ಮ, ಇದೊಂದು ಸೂಪರ್ ಸ್ಟ್ಯಾಂಡರ್ಡ್. ಇವ್ 3 ಮಷಿನ್ ಎಲ್ಲಾ ಚಲೋ ಕ್ವಾಲಿಟಿ ಅಂತ ಚಲೋ ಅದಾವ್ರಿ. ಅವ್ರು ಯೂಸ್ ಮಾಡ್ಯಾರ, ಗೊತ್ತೈತ್ರಿ ಅವ್ರಿಗೆ. ಮಷಿನ್ ಚಲೋ ಅದಾವ್ರಿ. ಮಷಿನ್ 3 ಅದಾವ್ರಿ. ಈಗ 49 HP ಗಾಡಿ ಐತ್ರಿ. ಅದು ಯಾವ ಮಿಷನ್ ಬೇಕು? 49 HP ಟ್ರ್ಯಾಕ್ಟರ್ ಯಾವ್ದೈತ್ರಿ ನಿಮ್ದು? ಐಸರ್ ಅದ. ಐಸರ್ ನಡೀತೈತ್ರಿ, ಏನ್ ಪ್ರಾಬ್ಲಮ್ ಇಲ್ಲ. ಅಂದ್ರೆ ಈಗ ಹೆಂಗಿರ್ತಾವ್ರಿ 49 ಐಸರ್ ಅಂತಂದ್ರ ಈಗ ಟ್ರ್ಯಾಕ್ಟರ್ ಮೇಲೆ ಡಿಪೆಂಡ್ ಇರತ್ರಿ. ಹಿಂದ PTO ಯಾವ ತರ ಇರ್ತೈತ್ರಲ್ಲ ಅದ್ರ ಮೇಲೆ ಡಿಪೆಂಡ್ ಇರತ್ತ. PTO 10 ಹಲ್ಲಿಂದ ಐತೋ 21 ಹಲ್ಲಿಂದ ಐತೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಈಗ ನೋಡ್ರಿ ನಮ್ ಕಡೆ ತೊಗರಿ, ಕಲ್ಲಿ, ಜೋಳ ಮತ್ತ ಸೋಯಾಬೀನ್ ಇವತ್ತು 4 ತರ ಹೆಚ್ಚು ನಡೀತಾವ್ರಿ. ಲೋಡ್ ಅಂತ ಬರಂಗಿಲ್ಲ. ಈಗ ಹೆಂಗಿರತ್ರಿ, ಸ್ವಲ್ಪ ಹಸಿ ಇತ್ತಂದ್ರ ಲೋಡ್ ಬರೋದೇ ರೀ. ಇವತ್ ನನ್ನ ಮಷಿನ್ ಅಂತಲ್ಲ, ಯಾವ್ದೇ ಮಷಿನ್ ತಗೊಂಡ್ರು ಲೋಡ್ ಬರೋದೇ ಇರತ್ತ. ಈಗ ಒಣಗಿತ್ತಂದ್ರ ಅಂತ ಪೂರ್ತಿ ಎಲ್ಲಾ ಕ್ಲಿಯರ್ ಇರತ್ತವ್ರಿ. ಅದ್ರೊಳಗೆ ಏನ್ ಇದು ಇರಂಗಿಲ್ಲ. ಮತ್ತ ನೋಡ್ರಿ ಆದಷ್ಟು ಈಗ ಗೊತ್ತೈತ್ರಲ್ಲ, ಇವ್ರು ನಡೆಸಿದವ್ರೆ ಅದಾರ, ಇವ್ರಿಗೆಲ್ಲಾ ಗೊತ್ತಿದ್ದ ವಿಷಯನೇ ಐತ್ರಿ. ಕರ್ಕೊಂಡ್ ಬಂದಾರಂದ್ರ ಅವ್ರಿಗೆಲ್ಲಾ ಗೊತ್ತಿರ್ತಿದ್ದೆ ಐತ್ರಿ. ಅದ ನೋಡ್ರಿ ಒಂದ್ಸಲ ನಮ್ದಾಗ ಮಷಿನ್ ತಗೊಂಡ್ ನೋಡ್ರಿ, ಗೊತ್ತಾಗತ್ತೆ ನಿಮ್ಗ. ನಮ್ಗೂ ಸರ್ವಿಸ್ ಇರತ್ತ. ಈಗ ಅವರು ಇರ್ತಾರ್ರಿ, ಅವರು ಸರ್ವಿಸ್ ಕೊಡ್ತಾರ. ಈಗ ಅವ್ರು ಕರ್ಕೊಂಡ್ ಬಂದಾರಂದ್ರ ಅವರೇ ಸರ್ವಿಸ್ ಕೊಡ್ತಿರ್ತಾರೆ. ಈಗ ನಾನು ಒಬ್ಬರು ಮಾತು ಕೇಳಿ ಬಂದ್ರಿ ಅಲ್ಲಿ ಕೊಪ್ಪಳದಾಗ. ಅವ್ರು ಹೇಳಿದ್ರು ಇಂತ ಹಿಂಗ್ ಹೋಗಪ್ಪ ಅಂತ ಹೇಳಿದ್ರು. ಅದಕ್ಕೆ ಬಂದಿದ್ದೇವೆ ನಾವು ಹುಡ್ಕಾಡ್ಕೊಂತ. ನಾವು ಹುಡ್ಕಾಡ್ಕೊಂತ ವಿಶ್ವಾಸ ಮೇಲೆ ಬಂದಿರ್ತೀವಿ. ಇದು ಮಾಡ್ಕೊಡ್ರಿ. ಮತ್ತ ರಿಪೇರಿ ಅದು ಬಂದ್ರೆ ಹೆಂಗ್ರಿ? ಆ ಕಡೆ ಹೋದ್ಮ್ಯಾಲ ರಿಪೇರಿ ಅಂದ್ರೆ ಹೆಂಗಿರ್ತೈತಿ, ಸರ್ವಿಸ್ ಅಂತ ಅವ್ರು ಕೊಡ್ತಿರ್ತಾರ್ರಿ. ಈಗ ನಡವಳಿಕೆ ಇರ್ತಾರಲ್ರಿ ಅವ್ರು ಕೊಡ್ತಿರ್ತಾರ ಸರ್ವಿಸ್. ಅವ್ರಿಗೆ ಅಕಸ್ಮಾತ್ ಆಗ್ಲಿಲ್ಲಪ್ಪ ಒಂದ್ ವೇಳೆ ಅವ್ರಿಗೆ ಮಿತ್ತಂದ್ರೆ ನಾವು ಬರ್ತೇವೆ. ನಾವು ಬಂದ್ ಕರೆ ಮಾಡಿ ಕೊಡ್ತಿರ್ತೇವೆ. ಒಂದ್ಸಲ ಬಂದ್ ಕರೆ ಮಾಡಿ ಕೊಡ್ತೇವೆ. ಅಕಸ್ಮಾತ್ ನಿಮ್ಗೆ 2ನೇ ಸಲ ಬರ್ಬೇಕು ಅಥವಾ ಮಾಡ್ಬೇಕು ಏನೋ ಒಂದ ನಿಮ್ ಕೈಯಾರ ಏನ್ರ ಆಯ್ತಂದ್ರೆ ನಾವು ಜವಾಬ್ದಾರಿ ಆಯ್ತು. ಈಗ ಹೇಳ್ತೇವೆ ನಾವು. ಈಗ ಅಕಸ್ಮಾತ್ ಮಷಿನ್ ತಗೊಂಡ್ ಹೋಗೋದಾಗ ಏನ್ರ ಆಯ್ತು ಅಥವಾ ಮಷಿನ್ದಾಗ ಏನ್ರ ಆಯ್ತು ಅದ್ರ ನಮ್ ಜಿಮ್ಮೆದಾರಿ ಅಲ್ಲ ರೀ. ಡೈರೆಕ್ಟ್ ನಾವ್ ಮಷಿನ್ ಒಳಗೆ ಏನ್ರ ಕಾಳು ಹೊರಗ್ ಹೊಡ್ಲಿಕ್ಕಾಯ್ತು ಅಥವಾ ಕಾಳು ಹೊಡಿಲಕತ್ತೈತಿ, ಹಿಂಗ ಏನ್ರ ಪ್ರಾಬ್ಲಮ್ ಬಂದಂದ್ರ ನಾವು ಫೋನ್ ಮುಖಾಂತರ ನಮ್ ಊರ್ ಇರ್ತಾರೆ, ಊರ್ ಹೇಳ್ತಾರ. ಅವ್ರ ಊರ್ಕಿಂತ ಮೊದಲು ಇವ್ರು ಮೊದಲು ನಿಮ್ಗೆ ಹೇಳ್ತಿರ್ತಾರೆ. ಇವರೇ ನಿಮ್ಗೆಲ್ಲ ಪೂರ್ತಿ ಸೆಟ್ಟಿಂಗ್ ಮಾಡಿ ಕೊಡ್ತಿರ್ತಾರ, ಎಲ್ಲ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ.
ಈಗ ನೀವು ಉಳಿದ ರಾಶಿ ಅದು ನೋಡಿರ್ಬೇಕ್ರಿ ನೀವು ಆ ಕಡೆ ಈ ಕಡೆ ಅದಾವ್ರಿ ರಗಡ್ ಅದಾವ. ಈಗೇನ ಎಲ್ಲಾ ಸೋಸಿಯಲ್ ಮೀಡಿಯಾ ಅನುಕೂಲ ಐತಿ, ಎಲ್ಲಾ ಕಡೆ ಅದಾವೆ ಗೊತ್ತೈತಿ. ನೋಡ್ರಿ ನಿಮ್ಗೆ ಹೆಂಗ ಅನಸ್ತೈತಿ. ಬಾಕಿ ಮಷಿನ್ ತೋರ್ಸ್ರಿ ಒಂದ್ಸಲ. ಮಷಿನ್ ತೋರಿಸ್ರಿ. ನಿಮ್ಮ ಹುಡುಗಿ ಹಾ, ಇದು ಡೆಮೋ ಮಿಷನ್ ಐತ್ರಿ. ಅದ್ರಾಗ ತೊಗರಿ, ಉದ್ದ, ಹೆಸರ, ಕಡ್ಲಿ, ಸೋಯಾಬೀನ್, ಅಜ್ವಾನ್ ಎಲ್ಲಾ ನಡೀತ್ರಿ. ನಮ್ಮೆಲ್ಲ ರಬ್ಬರ್ ಐಟಮ್ ಗ್ಯಾರಂಟಿ ಇರಂಗಿಲ್ರಿ. ಬೇರಿಂಗ್ ಒಳಗ್ ಗಿರೀಶ್ ಇತ್ತು ಹೋಯ್ತು ಅಂದ್ರೆ ಒಂದ್ ಸೀಸನ್ ನಾವ್ ಹಾಕೊಡ್ತೀವ್ರಿ. ಬೇರಿಂಗ್ ಒಳಗ್ ಗಿರೀಶ್ ಇರ್ಲಾರ್ದ ಹೋದ್ರೆ ನೀವ್ ಹಾಕೋಬೇಕ್ರಿ. ಟ್ರ್ಯಾಕ್ಟರ್ ಯಾವ್ದೈತ್ರಿ? ಐಸರ್ ಅದ ರೀ. ಐಸರ್ ರೀ. ನಡೀತ್ರಿ. ಗಾಡಿ ಎರಡ್ ಅದಾವ್ರಿ. ಐಸರ್ ಅದಾವ್ರಿ ಮತ್ತ ಒಂದ್ ಮಹೇಂದ್ರ ಒಂದ್ ಐತ್ರಿ. ಹಾ ರೀ, ನಡೀತಿದಿಲ್ರಿ? ನಡೀತಾವ್ರಿ. ಲೋಡ್ ಗಿಡಿ ಏನ್ ತಗೊಳಲ್ರಿ? ನೋಡೋದು ಏನ್ ತೊಗೊಳಲ್ರಿ. 540 RPM ಇದು ಯಾವ್ದೇ ಗಾಡಿ ಹಾಕ್ರಿ ನಡೀತಾವ್ರಿ. ಹೌದ್ರಿ. ಹಾ ರೀ. ಯಾವ್ರಿ? ನಮ್ದು ಕೊಪ್ಪಳತಿಲ್ರಿ. ಏನಂತರೂ ಚಲೋ ಐತ್ರಿ ಮಾಡಕ್ಕೆ. ಡೆಮೋ ಮಿಷನ್ ಐತ್ರಿ. ನಾವ್ ಅಲ್ಲಿ ಕೇಳ್ಕೊಂಡ್ ಬಂದಿವ್ರಿ. ಇಲ್ಲಿ ಹೋರ ತಿಳಿಯಾರ ಇಲ್ಲೇ ಬಂದಿವ್ರಿ. ನಮ್ಮ ಊರ್ ಅದಾವ್ರಿ ಮಷಿನ್. ಅಲ್ಲಿ ಒಳಗೂ ಮಾತಾಡಿ ಬಂದಿವ್ರಿ. ಅವ್ರ ಮಾಲಕರು ಕಳ್ಸ್ಯಾರ್ರಿ. ಬೇಕಾದ್ರೂ ನಾವ್ ಇರ್ತೇವ್ರಿ. ಕಟ್ ಮಾಡ್ತೇವೆ. ಏನ್ ಮಷಿನ್ ಚಲೋ ಐತ್ರಿ? ಏನ್ ಮತ್ತ ನಿಮ್ ವಿಶ್ವಾಸ ಮೇಲೆ ತೊಗೊಳತ್ತೀರಿ ಮತ್ತ? ವಿಶ್ವಾಸ ಇರ್ತೈತ್ರಿ. ರೇಟ್ ಅದ ಏನ್ ಹೇಳ್ಯಾರೇನ್ರಿ? ಏನ್ ಹೇಳ್ರಿ ರೇಟ್ ಮಾಲಕ್ತಿದ್ರಿ ಏನೈತಿ ರೇಟ್ ಇದ್ದಿದ್ದು ಮಷಿನ್ ವ್ಯಾಪಾರ ಮಾಡಿ ನಿಮ್ಗೆ ಕೊಡ್ತೀನಿ. ನನಗೆ 5,000 ರೂಪಾಯಿ ನೀವು ಕೊಡ್ಬೇಕ್ರಿ. ನೋಡ್ ಬಗೆಹರಿಸಿ ಕೊಡ್ರಿ. ತಗೊಳತ್ತೀರಿ ನೋಡ್ ಬಗೆಹರಿಸಿ ಕೊಡ್ರಿ. ಯಾಕಂದ್ರ ಕಟಾನ್ ಕಟ್ಟಿ ರೇಟ್ ಹಿಡಿಬೇಡ ಅಂತ ಹೇಳ್ರಿ ಮಾಲಕ್ರಿ. ಹೇಳ್ತೇನ್ರಿ ಅವ್ರಿಗೂ. ನಾನ್ ಮುಚ್ಚು ಮರ ಎಲ್ಲ ಏನಿಲ್ಲ, ಒಂದ್ ರೇಟ್ದಾಗ ನಿಮ್ ಮುಂದೆ ಕೂತು ಮಾತಾಡಿ ಬಗೆಹರಿಸಿ ನೀವು ಕೊಡ್ತೇನೆ. ನೋಡ್ರಿ ಒಂದ್ ಮಾತ್ನ್ಯಾಗ ಮುಗಿಸ್ಬಿಡ್ರಿ. ಯಾಕಂದ್ರ ಅದೇ ರೇಟ್ ಕೇಳ್ರಿ ಮಾಲಕ್. ಯಾಕಂದ್ರ ನಮ್ದು ದೂರ ದಾರಿ ಹೋಗುದು ಬರುದು ಮತ್ತ ಟ್ರ್ಯಾಕ್ಟರ್ ತಗೊಂಡ್ ಬರ್ಬೇಕು. ನಾ ಮಾಡ್ತೀನಿ ಬರ್ರಿ. ಎಲ್ಲಾ ಇದು ಮಾಡ್ಬೇಕು. ದೂರದಿಂದ ಬಂದಿರಿ ಬರ್ರಿ. ದೂರದಿಂದ ಬಂದಿರಿ. ನಾ ಏನ್ರಿ ಬಗೆಹರಿಸ್ಕೊಡ್ತೇನೆ ಅಂತ. ಬರ್ರಿ ಬರ್ರಿ. ಮಷಿನ್ ನೋಡ್ರಿ ಮಾಲಕ. ಇನ್ನೊಂದ್ಸಲ ನೋಡ್ಕೋರಿ. ಮಾಲಕ ಜೋಡಿ ಮಾತಾಡಿ ನಿಮ್ಗೆ ಕರ್ತೇನಂತ ಅವಾಗ ರೇಟ್ ಬಗೆಹರಿಸಿ ಇದು ಮಾಡಮತ್ರಿ. ನೋಡ್ಕೋರಿ. ಆಯ್ತು ನೋಡಿ ಬರ್ತೀನಿ. ನೋಡಿದ್ರಿ ಮಷಿನ್ ಮಾತಾಡತ್ತಾರ್ರಿ. ಮತ್ತ ಮಷಿನ್ ಅವ್ರಿಗೆ ಪಸಂದ್ ಬಂದೈತ್ರಿ. ಮತ್ ಮುಂದಿನ ರೇಟ್ ಏನೈತಿ ನೀವು ಹೇಳ್ರಿ. ಹೇಳ್ರಿ ಒಂದ್ ಮಾತ. ಅದು ಇರ್ಲಿ. ಇಲ್ರಿ ಹಂಗಿಲ್ಲ. ನೀವ್ ಒಂದ್ ರೇಟ್ ಹೇಳಿದ್ರ ಅವ್ರ ಮುಂದೆ ನಾನು ಮಾತಾಡ್ತೀನಿ. ನಾನು ನೀವು ಏನ್ ಕಮಿಷನ್ ಕೊಡ್ತೀರಿ ಕೊಡತ್ತೀರಿ ರೇಟ್ ಒಂದ್ ಬಗ್ಗೆ ಪ್ರತಿ ಸಲ ಮಾಡ್ತೀರಿ. ನಿಮ್ಗೆ ಗೊತ್ತಿದ್ದ ವಿಚಾರ ಐತಿ. ಅದ್ರೊಳಗೆ ಬೇರೆ ಬೇರೆ ಡೆಮೋ ಮಷೀನ್ ಬೇಕತ್ರಿ ಅವ್ರಿಗೆ. ಅದೇ ಅವ್ರಿಗೆ ರೆಡಿ ಮಾಡಿ ನೀವು ಕೊಡ್ಬೇಕ್ರಿ. ಮತ್ ನೋಡ್ರಿ ನಿಮ್ ಇಚ್ಛಾ. ಮತ್ತೆ ಎಲ್ಲಾ ಕಡೆ ನೋಡಿದಿರ್ತಾರ ಮಾಡ್ತಿರ್ತಾರ. ಮತ್ತೆ ಕಲರ್ ಡೌನ್ ಆಯ್ತು ಅದಾಯ್ತು ಅಂತ ಕಿರಿಕಿರಿ ಬರ್ತಾವ. ಹೊಸ ಮಷೀನ್ ಅದಕ್ಕೇನಿಲ್ಲ. ಮತ್ತೊಂದ್ ರೇಟ್ ಹೇಳ್ರಿ ಅವ್ರ ಜೋಡಿ ಮಾತಾಡಿ ಅವ್ರಿಗೆ. ರೇಟ್ ಎಲ್ಲ ಏನೈತ್ರಿ ನಿಮಗ್ ಹೇಳ್ಬೇಕಂದ್ರ ಈಗ ಮತ್ತ ಏನ್ ಕಮಿಷನ್ ಎಷ್ಟು ಕೊಡೋದ್ರಿ? ಪ್ರತಿ ಸಲ ಐತಾರಲ್ಲ ಒಂದ್ ರೇಟ್ದಾಗ ಮಾಡಿಸ್ತಾರ ಅವ್ರಿಗೆ. ರೇಟ್ ಬಹಳ ಕಮ್ಮಿ ಮಾಡಿಸ್ಬೇಕು. ಹೌದು ಅಂದ ಐತಿ. ಈಗ ವಿಚಾರ ಐತಿ ನಿಮ್ಗೂ. ನೀವು ಟ್ರಾನ್ಸ್ಪೋರ್ಟೇಶನ್ ಎಲ್ಲಾ ಕಡೆ ಗೊತ್ತಿದ್ದ ವಿಚಾರ ಐತಿ. ಟ್ರಾನ್ಸ್ಪೋರ್ಟೇಶನ್ ನೋಡ್ರಿ ನೀವು. ಪೆಟ್ರೋಲ್ ರೇಟ್ ಏನಾಗೈತಿ, ಡೀಸೆಲ್ ರೇಟ್ ಏನಾಗೈತಿ, ಅಲ್ಲಿ ಇಲ್ಲಿ ಟ್ರಾನ್ಸ್ಪೋರ್ಟ್ ಬರ್ಬೇಕಾದ್ರ ಎಲ್ಲ ಗೊತ್ತಿದ್ ನಿಮ್ಗೂ ಗೊತ್ತಿದ್ದ ವಿಚಾರ ಐತಿ. ಅದು ಗೊತ್ತೈತಿ. ಮತ್ರಿ ಮತ್ ಇಟ್ಟೆಲ್ಲ ಎಲ್ಲಾರಿಗೆ ಮತ್ ಇದು ಮಾಡೋದು ಬೇಡ. ನೋಡಿ ಒಂದ್ ರೇಟ್ ಇದು ಮಾಡ್ರಿ. ಒಂದ್ ರೇಟ್ ನಾನು ಮಾಡತ್ತೀನಿ ಅವ್ರಿಗೆ ಹೇಳ್ತೇನ್ರಿ. ಮತ್ತೇನೈತಿ ರೇಟ್ ನೋಡ್ರಿ ಒಂದ್ ಸ್ವಲ್ಪ. ಯಾಕಂದ್ರ ಕೆಂಪು ರೇಟ್ ನೋಡಿಲ್ಲ ನೀವು ಹೆಂಗ್ ನೋಡೋದೈತೆ ನೋಡ್ರಿ. ಇವತ್ತಿನ ರೇಟ್ ನಾಳೆಗೆ ಇರಂಗಿಲ್ಲ. ಮತ್ ಹೆಂಗ್ ಮಾಡೋದು ಹೇಳಿ? ಅದನ್ನು ಗೊತ್ತೈತ್ರಿ. ಇರಂಗಿಲ್ಲ ಇವತ್ತಿನ ರೇಟ್ ಸಂಜಿಕೆ ಇರಂಗಿಲ್ಲ. ಹಂಗ ವಿಚಾರ ಮಾಡಿದ್ರ ಮತ್ ಹೆಂಗ್ ಮಾಡೋದು ಹೇಳಿ? ಅದೇ ನಾನು ಮಾತಾಡ್ತೇನ್ರಿ. ಒಂದ್ ನೀವು ಒಂದ ಮಾತು ಹೇಳ್ರಲ್ಲ ಫೈನಲ್ 5,000 ರೂಪಾಯಿ ನಾ ಕೊಡ್ತೇನೆ. ಕಂಗ್ರಾಚುಲೇಷನ್ ಬ್ರದರ್. ಮಾತಾಡಿ ಅವ್ರಿಗೆ ಎಲ್ಲ ಜಿಮ್ಮೆದಾರಿ ನಿಮ್ದೆ. ನಾಳೆ ಮಷಿನ್ ನಡೆಸ್ಕೊಡೋದು ಮಾಡೋದು ಎಲ್ಲ ನಿಮ್ದು ಇರ್ತೈತಿ. ಈಗ ಅವ್ರಿಗೆ ಹೇಳ್ರಿ
ಬೇಕಾದ್ರೆ ನಿಮ್ಮ ಅಕಸ್ಮಾತ್ ಬೇಕಾದ್ರೆ ನಾ ಮಾಡ್ತೀನಿ, ಅದ್ರೊಳಗೆ ಏನ್ ತಿಳ್ಕೊಳಕ್ ಹೋಗ್ಬೇಡಿ. ಆಯ್ತು ಅವ್ರಿಗೆ ಕರ್ಕೊಂಡ್ಬಂದು ಬಗೆಹರಿಸ್ಬಿಡ್ಬೇಕು ಈಗ. ಓ ಅಣ್ಣ ಬರ್ರಿ ಏನಿದೆ ಬಗೆಹರಿಸ್ಕೊಂಬರ್ರಿ. ಮತ್ತೆ ಒಂದ್ ರೇಟ್ ಮಾಡಿ ಮುಗಿಸಿವ್ರಿ ನಾವು. ಏನೈತಿ ಮುಂದಿಂದ ನೀವು ಮಾತಾಡತ್ತೀರಿ. ಬರ್ರಿ ಮತ್ತೇನ್ರಿ ಅಲ್ಲಿ ಕೊಪ್ಪಳದಾಗ ಏನೇನ್ ಬೆಳಿತಾರ್ರಿ? ಹಾ ಬರ್ರಿ ಅಲ್ಲಕ್ರ ಅವ್ರಿಗಂತೂ ಮಷೀನ್ ಪಸಂದ್ ಬಂದೈತ್ರಿ. ಮತ್ ನೋಡ್ರಿ ಮತ್ ರೇಟ್ ಒಂದು ಬಗೆಹರಿಸಿ ಒಂದು ವ್ಯಾಪಾರ ಮಾಡಿದ್ರಿ. ರೇಟ್ ನಿಮ್ಗೆ ಹೇಳ್ರಲ್ಲ ಮತ್ತೆ ಹಿಂಗ್ ಮಾತು ಬಂದೈತ್ರಿ ಅವ್ರ ಬಾಯಿಗೆ. ರೇಟ್ ಭಾಳ ನೋಡ್ರಿ ಮಲಕ ಹೇಳ್ರಿ. ಈಗ ನೋಡ್ರಿ ಹೇಳ್ರಿ ರವಿ ಯಾವ ಕೊಪ್ಪಳ ಅಂದ್ರಲ್ಲ? ಕೊಪ್ಪಳ ಇಲ್ಲ ಈ ಸಾರ್ ಅಟ್ ಕೊಡ್ತೀರಿ? ಈಗ ಸ್ವಲ್ಪ ಕೊಡ್ತೇನ್ರಿ. ಒಯ್ಯಿ ಮುಂದೆ ಒಯ್ಯ ಮುಂದ್ ಅಂದ್ರೆ ಹೆಂಗ್ ಮಾಡ್ರಿ, ಈಗ ಈ ಸಾರ್ ಕೊಡ್ರಿ. ಕೊಟ್ಟ ಬಳಕ ನಿಮ್ಗ ಅಡ್ಜಸ್ಟ್ ಮಾಡಕ್ ಸ್ಲಿಪ್ ಕೊಡ್ತೇನ್ರಿ ನಾನು. ಅದು ಅಡ್ಜಸ್ಟ್ ಮಾಡ್ಬಿಡ್ರಿ ಡೈರೆಕ್ಟ್ ಆಗಿ. ಅಡ್ಜಸ್ಟ್ ಮಾಡ್ರಿ ಅಂದ್ರೆ ಸುಮ್ಮನೆ ಕ್ಯಾಶ್ ಎಲ್ಲ ಪ್ರಾಬ್ಲಮ್ ಅದಾವ. ಅಡ್ಜಸ್ಟ್ ಮಾಡಿಬಿಡ್ರಿ. ನಿಮ್ಮ ಅಕೌಂಟ್ ದಿಂದ ಡೈರೆಕ್ಟ್ ನಮ್ಮ ಅಕೌಂಟ್ ಬರ್ತಾ, ನಿಮ್ಗೂ ಒಂದು ಪ್ರೂಫ್ ಇರ್ತೈತಿ. ಅಡ್ಜಸ್ಟ್ ಮಾಡಿಬಿಡ್ರಿ, ಕಿರಿಕಿರಿ ಇರಂಗಿಲ್ಲ. ಈಗ ಒಂದ್ 5,000 ರೂಪಾಯಿ ಕೊಡ್ತೇನ್ರಿ. ಒಂದ್ 5,000 ರೂಪಾಯಿ ಅದಾವು. ಮತ್ತ ಮಷೀನ್ ಯಾವಾಗ ಕೊಡೋರಿ ನೀವು? ಮಷೀನ್ ನೋಡ್ರಿ, ಈಗ ಸದ್ದ ಅಂತೂ ಡೆಮೋ ಮಷೀನ್ ಐತ್ರಿ. ಡೆಮೋ ಮಷೀನ್ ಈಗ ನಮಗ್ ಎಲ್ಲಾ ಕಡೆ ತೋರ್ಸ್ಲಾಕ ಬೇಕ್ರಿ. ಡೆಮೋ ಮಷೀನ್ ನಿಮ್ಗ ಒಂದ್ ವಾರದಾಗ ತರಿಸಿ ಕೊಡ್ತೇನ್ರಲ್ಲ. ಯಾವಾಗ ಚಾಲು ಆಕ್ಕವ್ರ? ಯಾಕಂದ್ರೆ ಈಗ ನಾವು ಈಗ ಮಳೆಗಾಲ ಐತ್ರಿ. ಮಳೆಗಾಲ ನಾವು ಬುಡ್ ಬಡ್ದಿದ್ದು ಸೀಸನ್ ಇರ್ತಾರ ಸಜ್ಜದು ಎಲ್ಲ. ಅಪ್ಪ ನಾವು ರಾಶಿ ಮಾಡೋದು. ಈಗ ಏನ್ ನೀವು ಫಸ್ಟ್ ರಾಶಿ ಏನ್ ಮಾಡೋರಿ? ಈಗ ಸಜ್ಜಿನ ಮಾಡ್ತೀವ್ರಿ. ಸಜ್ಜಿನ ಸ್ಟಾರ್ಟ್ ಅಂದ್ರೆ ಸಜ್ಜಿನ ಸೆಟ್ಟಿಂಗ್ ಮಾಡಿದ್ರಲ್ಲ ಕಂಪನಿಗೆ ಹೇಳ್ತೇನ್ರ. ಕಂಪನಿಯಿಂದ ಅವ್ರ ಪೂರಾ ಅದೇ ಸೆಟ್ಟಿಂಗ್ ಮಾಡ್ಕೊಟ್ ಕಳಿಸ್ತಾರ. ಮಾಡೋಣ ಇಲ್ಲ ಅದಾರಲ್ರಿ. ಈಗ ಅದಾರಲ್ಲ ಅವ್ರೆಲ್ಲ ಬಂದ್ಕರಿ ನೀವು ಮಾಡಿಕೊಡ್ತಾರ್ರಿ. ಜಿಮ್ಮೆದಾರಿ ಇರ್ತೈತ್ರಿ. ಈಗ ನೋಡ್ರಿ ಇನ್ನೊಂದು ನಿಮ್ಗ ಈಗ ನೀವು ನಾಳಿಗೆ ನಾಡ್ದ ಮಷಿನ್ ಒಯ್ಯೋರದಿರಿ ಅಂದ್ರೆ ಒಂದ್ 2 ದಿನ ಮೊದಲು ಅಡ್ಜಸ್ಟ್ ಮಾಡ್ಬೇಕ್ರಿ. 2 ದಿನ ಅಡ್ಜಸ್ಟ್ ಮಾಡಿಕರೆ ನೀವು 2 ದಿನ ಬಿಟ್ಟು ಮಷಿನ್ ಒಯ್ಬೇಕ್ರಿ. ಆಮ್ಯಾಗ ನನ್ ನಂಬರ್ ತಗೋತೀರ, ನಾ ಫೋನ್ ಹಚ್ಚಿರ್ತೇನ್ರಿ. ಅವ್ರ ನಂಬರ್ ತೋರಿ ಅವ್ರ ಜೋಡಿ ಕಾಂಟ್ಯಾಕ್ಟ್ ಆಗಿರ್ರಿ. ಕೊಡ್ತೀನಿ ಅಡ್ಜಸ್ಟ್ ಸ್ಲಿಪ್ ಕೊಡ್ತೀನಿ. ಅಡ್ಜಸ್ಟ್ ಫಾರ್ಮ್ ಒಂದ್ ಕೊಡ್ಬೇಕ್ರಲ್ಲ, ಅಡ್ಜಸ್ಟ್ ಫಾರ್ಮ್ ತೋರಿ. ಇದು ಅಡ್ಜಸ್ಟ್ ಮಾಡ್ರಿ. ಹಂಗ ಬರೋ ಮುಂದೆ ಏನೈತ್ರಿ, ನಿಮ್ದು ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಪ್ಯಾನ್ ಕಾರ್ಡ್, ಟ್ರ್ಯಾಕ್ಟರ್ RC ಇವ್ ತಗೊಂಬರ್ರಿ. ಹಂಗ ಇವತ್ತು ಒಯ್ರಿ. ಹಂಗ ಯಾರ ನಿಮ್ ಊರಾಗ ಕೇಳಿದ್ರ ಇವತ್ತು ಕೊಡ್ರಿ. ಪ್ರಚಾರ ಮಾಡ್ರಿ ನಮ್ ಪರವಾಗಿ. ನೋಡ್ರಿ ಅದಟ್ ನಿಮಗ್ ಫೋನ್ ಹಚ್ತೇನ್ರಿ. ನಾ ಮಷಿನ್ ನಾಳೆ ಬರೋದೈತಂದ್ರ ನೀವ್ ಬರ್ರಿ. ಆಯ್ತಾಯ್ತು ಬರ್ರಿ. ಆಯ್ತ್ರಿ. ಮಿಷಿನ್ ಅಂತ ತಗೊಂಡಿವಿ. ಹೋಗ್ಯಾರ ಚಲೋ ಮಾಡಿದ್ರಿ. ನೋಡಿ ಇಲ್ಲಿ ನಮಗ ಆಗಿದ್ರ ಮತ್ ಬಾ ಇದು ಮಾಡ್ತಿದ್ರಿ ಅವ್ರು. ಹ್ಞೂನ್ರಿ. ಕಮಿಷನ್ ಕೊಡ್ರಿ. ಫೋನ್ ಹಚ್ತೇನ್ರಿ. ಫೋನ್ ಹಚ್ಚಿದ್ಮೇಲೆ ನೀವು ಬರತ್ತೆ ಅವ ಮಷಿನ್ ತಗೊಂಡ್ ಹೋಗ್ಬೇಕು. ಆಯ್ತಾಯ್ತು. ಆಯ್ತಾಯ್ತು. ವ್ಯಾಪಾರ ಮಾಡಿಸಿದ್ರಪ್ಪ. ಇಲ್ಲ ಚಲೋ ಆಯ್ತು ಬಿಡ್ರಿ. ರೇಟು ಚಲೋ ಕೊಟ್ರೆ ಏನಿಲ್ಲ. ಕೇಳ್ರಲ್ಲ ಮತ್ತೆ ನಿಮ್ದು ಕಮಿಷನ್ ಏನೈತಿ ಮಷಿನ್ ಮುಂದೆ ಆಯ್ತು. ಏನ್ ಹೋಗಂಗಿಲ್ಲ, ಆದ್ರೂ ವ್ಯವಹಾರ ಪ್ರಕಾರ ಇರ್ಬೇಕು. ಧನ್ಯವಾದಗಳು.
ಧನ್ಯವಾದಗಳು ಗೆಳೆಯರೆ. ಇನ್ನೂ ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಈ ವಿಡಿಯೋ ಹೆಂಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಪ್ಲೀಸ್ ತಿಳಿಸಿ.